ಮಾಡ್ತಾ ಇಲ್ವಾ ಅಂತ ಹೇಳಿ ಸುಧಾರಣೆ ತರುವಂತ ಒಂದು ವ್ಯವಸ್ಥೆ ಇದೆ. ಆದರೆ ಇಲ್ಲಿ ಕಾನೂನುಗಳು ಏನಾದರೂ ಬದಲಾಗಬೇಕಂತ ಕಾಯ್ದೆಗಳು ಸರ್ಕಾರದ ಮಟ್ಟದಲ್ಲಿ ಸರ್ ಕಾನೂನುಗನ್ ಬದಲಾವಣೆ ಆಗಬೇಕಂತ ಏನಿಲ್ಲ, ಕಾನೂನು ಅದೇ ಇರಲಿ. ಆದರೆ ಈ ಸರ್ಕಾರಗಳು ನಡೆಸ್ತಾ ಇದಾರಲ್ಲ ಅವ್ರ ಮನಸ್ಥಿತಿಗಳು ಬದಲಾವಣೆ ಆಗಬೇಕು. ಹೆಂಗೆ ಅನ್ನೋದೇಳಿ ಇವಾಗ ಚರ್ಚೆ ನಡಿಬೇಕಾಗಿತ್ತು ಪರಂಪರಾ ಅಗ್ರಹಾರದ ಬಗ್ಗೆ. ಅದ್ರ ಬಗ್ಗೆ ಚರ್ಚೆ ಮಾಡಿ ಅಂದರೆ ಒಬ್ಬರು ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗ್ತಾರೆ, ಒಬ್ಬರು ಹಿಂದಿನ ಸರ್ಕಾರದ ಬಗ್ಗೆ ಮಾತಾಡ್ತಾರೆ. ಸದ್ಯಕ್ಕೆ ವೈಫಲ್ಯ ಆಗಿರೋದು ಎಲ್ಲಿ? ಪರಂಪರಾ ಅಗ್ರಹಾರದಲ್ಲಿ. ಅದ್ರ ಬಗ್ಗೆ ಚರ್ಚೆ ಮಾಡಬೇಕು, ಹೆಂಗ್ ಸುಧಾರಣೆ ಮಾಡಬೇಕು ಅಂತ. ಯಾರ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ ನಾವು? ರೇಪಿಸ್ಟ್ ಬಗ್ಗೆ, ಟೆರರಿಸ್ಟ್ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ. ನಮ್ಮ ದೇಶದ ಮರ್ಯಾದೆ ತೆಗಿದಿರೋ ವಿಡಿಯೋ ಇದು ಬರೀ ನಮ್ಮ ದೇಶದಲ್ಲಿ ನೋಡ್ತಾ ಇದಾರಂತ ಇಲ್ಲ, ಆಚೆ ದೇಶನೂ ಜನ ಕೂತ್ಕೊಂಡು ನೋಡ್ತಾರೆ. ಯಾವ ತರ ಈ ಕಾನೂನು ಇದೆ ಇಲ್ಲಿ ಎಲ್ಲ ನೋಡ್ರಿ, ಕೂತ್ಕೊಂಡು ಮೊಬೈಲ್ಗಳು ನೋಡ್ತಾರೆ ಅಂತ ನಮ್ಗೆ ನಾಚಿಕೆ ಆಗುತ್ತೆ. ಯಾವ ಬೆಂಗಳೂರು ಅಂದ್ರೆ ಮೊದಲು IT ಸಿಟಿ ಅದು ಇದು ಅಂತ ಹೆಸರಿತ್ತು. ಇವಾಗ ಇಂಥದಕ್ಕೆಲ್ಲ ದೊಡ್ಡ ಮನಸ್ಸು ಮಾಡಿ ಕೇಳಿಸ್ಕೊಂಡ್ ಬಿಡ್ಬೇಕು. ಪರಂಪರಾ ಅಗ್ರಹಾರದ ಬಗ್ಗೆ ಮಾತಾಡೋಣ. ನಾಳೆ ಬೆಳಿಗ್ಗೆ ಬೇಕಾದ್ರೆ ಹೋಮ್ ಮಿನಿಸ್ಟರ್ ಅವರು ಬಂದ್ರು ಒಂದು ಸ್ಟೇಟ್ಮೆಂಟ್ ಕೊಡ್ಬೋದು. ಇಲ್ಲ ಇದು ಎಡಿಟೆಡ್ ವಿಡಿಯೋ ಯಾರಿಗೂ ಗೊತ್ತು ಇರಬಹುದು. ದಯವಿಟ್ಟು ಏನ್ ಗೊತ್ತಾ, ಹೋಮ್ ಮಿನಿಸ್ಟರ್ ಆಗೋರು ಜವಾಬ್ದಾರಿ ಸ್ಥಾನದಲ್ಲಿ ಬಿಜೆಪಿ ಸರ್ಕಾರದ ಅವಧಿ ನಡೆಸ್ತಾ ಇರೋದು ಕಾಂಗ್ರೆಸ್ ಅವರು. ನಮ್ಮ ವಿಡಿಯೋ ಅಲ್ಲ, ನಮ್ಮ ಸರ್ಕಾರದ ಅವಧಿಯ ವಿಡಿಯೋ ಅಲ್ಲ, ಹಿಂದಿನ ಸರ್ಕಾರದ ವಿಡಿಯೋವನ್ನು ಹೀಗೆ ಬಿಟ್ಟಿದ್ದಾರೆ. ಅದು ನಮ್ಮದಲ್ಲ, ನಮ್ಮ ಸರ್ಕಾರದ ಅವಧಿಯ ವಿಡಿಯೋ ಅಲ್ಲ, ಅದು ಬಿಜೆಪಿ ಸರ್ಕಾರದ ಅವಧಿಯ ವಿಡಿಯೋ. ಮಾನ್ಯ ಆರೋಗ್ಯ ಜ್ಞಾನೇಂದ್ರ ಅವರು ಗೃಹ ಸಚಿವರಾಗಿದ್ದಂತ ಸಂದರ್ಭದ ಸುಪ್ರೀಂ ಕೋರ್ಟ್ ಚಿಮಾರಿ ಹಾಕಿದ್ರು ಕೂಡ ಇನ್ನೂ ಬುದ್ಧಿ ಬಂದಿಲ್ಲ ಅಧಿಕಾರಿಗಳಿಗೆ. ಸರ್ ದರ್ಶನ್ ವಿಚಾರದಲ್ಲಿ ನೋಡಿದ್ವಿ. ಇವಾಗ ಹೆಂಗಾಗಿದೆ ಅಂದ್ರೆ ಕಾನೂನಲ್ಲಿ ಒಬ್ರಿಗೂ ಅನ್ಯಾಯ ಇನ್ನೊಬ್ರಿಗೂ ಅನ್ಯಾಯ ಅಂತ ಆಗಿದೆ. ದರ್ಶನ್ ಅವರು ಒಂದ್ ಪಾಪ ಬೆಡ್ಶೀಟ್ ಕೇಳಕ್ಕೆ ಕೋರ್ಟಿಗೆ ಹೋಗ್ತಾರಂತೆ. ಅದೇ ಜೈಲಲ್ಲಿ ಒಬ್ರ ಹತ್ರ ಮೊಬೈಲ್ ಟಿವಿ ಎಲ್ಲ ಇದೆ ಅಂದ್ರೆ ನಮ್ಗೆ ನಾಚಿಕೆ ಆಗ್ತದೆ. ನಮ್ಮ ಸರ್ಕಾರ ಮನಸ್ಥಿತಿ ಹೆಂಗಿದೆ ಅಂದ್ರೆ ಅವ್ರು ಉತ್ತರ ಕೇಳಕ್ಕೂ ರೆಡಿ ಇಲ್ಲ, ಉತ್ತರ ಕೊಡಕ್ಕೂ ರೆಡಿ ಇಲ್ಲ. ನಿಮ್ಮಿಂದ ಉತ್ತರ ತಗೋತೀನಿ. ಲೋಕೇಶ್ವರ್, ಈಗ ದರ್ಶನ್ ಅವ್ರ ವಿಚಾರ ನೀವು ಹೇಳಿದ್ರೆ ಆಗ್ಲೇ ಪ್ರಸ್ತಾಪ ಮಾಡಿದ್ರಿ. ಒಂದು ಆತಂಕಕಾರಿ ಇಲ್ಲಿ ಸರ್, ಲಷ್ಕರ್ ಎ ತೊಯ್ಬಾ ಐಸಿಸ್ ಉಗ್ರರು ಒಂದು ಇಬ್ರು ಇದ್ದಾರೆ ಸರ್ ಅಲ್ಲಿ. ಆತ ಬೆಂಗಳೂರು ಮೂಲದವನೇ, ತಿಲಕ್ ನಗರದವನೇ. ಆತನ ಕೈಲಿ ಫೋನ್ ಸಿಕ್ಕಿದೆ ಅಂತ ಹೇಳಿದ್ರೆ ಖಂಡಿತ ದೇಶದ ಭದ್ರತೆಗೆ ಅಪಾಯ ಇದೆ ಅಂತ ಅನಿಸ್ತಾ ಇದೆ. ಇದು ಉನ್ನತ ಮಟ್ಟದ ತನಿಖೆ ಆಗ್ಬೇಕು ಅಂತ ತಾವು ಬಯಸ್ತೀರಾ ಹೇಗೆ ಸರ್? ನೋಡಿ, ನೀವು ಮತ್ತೆ ಕುರಿ ಕಾಯಕ್ ತೋಳ ನೇಮಿಸಿದ್ರೆ ಏನಾಗುತ್ತೆ ಹೇಳಿ. ಈಗ ನೀವು ಪ್ರಾಬ್ಲಮ್ ಆಗಿರೋದು ಪರಪ್ಪನ ಅಗ್ರಹಾರದಲ್ಲಿ ಜೈಲಲ್ಲಿ ಆಗಿರೋ ಸಮಸ್ಯೆ. ಅಂದ್ರೆ ನೀವು ಮೊದಲ ವಾರ್ಡದಿಂದ ಕೊನೆಗೆ ಮೇಲ್ಗಡೆ ADG ವರೆಗೂ ಎನ್ಕ್ವೈರಿ ಆಗಿ ಒಳಪಡಬೇಕಿದ್ರಲ್ಲಿ. ನೀವು ADG ಎನ್ಕ್ವೈರಿಗೆ ಆರ್ಡರ್ ಮಾಡಿದ್ರೆ ನಾಳೆ ಅವ್ರ ಇನ್ವಾಲ್ವ್ಮೆಂಟ್ ಏನಾದ್ರು ಇದ್ರೆ ಯಾರು ಕಂಡು ಹಿಡಿಯೋದು ಅದನ್ನ? ನೀವು ಯಾವಕ್ಕೆ ಹೈಯರ್ ಲೆವೆಲ್ ಎನ್ಕ್ವೈರಿ ಅನ್ನೋದು ಯಾವ್ದು ಅಲ್ಲಿರೋ ಅಲ್ಲೇ ಎನ್ಕ್ವೈರಿ ಹಾಕಿದ್ರೆ ಏನಾಗುತ್ತೆ ಹೇಳಿ ನೋಡೋಣ. ಯಾರಿಗ್ ಭಯ ಬರುತ್ತೆ? ಫೇವರಿಸಮ್ ಅನ್ನೋದು ಅಲ್ಲೂ ಇದ್ದೇ ಇರುತ್ತೆ. ಯಾರಿಗ್ ಬೇಕಾದ್ರೂ ಅವ್ರು ಬೇಕಾದವ್ರಿಗೆ ತಪ್ಪಿದ್ರು ಮುಚ್ಚಾಕೋದು, ಯಾರಿಗೋ ಒಬ್ಬರಿಗೆ ತಗಲಾಕೋದು, ಈ ತರ ಪ್ರಶ್ನೆಗಳು ಮೊದ್ಲಿಂದ ನಡ್ಕೊಂಡು ಬಂದಿದೆ. ನೀವು ಯಾಕೆ ಹೋಮ್ ಸೆಕ್ರೆಟರಿ ಹಾಕ್ಬೇಕಿತ್ತು? ಇಲ್ಲ ಬೇರೆ ಲೆವೆಲ್ ಆಫೀಸರ್ IAS ಅವರು ಬೇರೆ ಬೇಕಾದಷ್ಟು ಜನ ಇದ್ರು, ತುಂಬಾ ಸ್ಟ್ರಿಕ್ಟ್ ಆಗಿರೋರು, ಸೀರಿಯಸ್ ಆಗಿ ನೋಡೋಂಥವ್ರು, ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಫೀಲ್ ಮಾಡೋಂಥವ್ರು. ಅಂತವ್ರಿಗೆ ತಂದು ಎನ್ಕ್ವೈರಿ ಹಾಕಿದ್ರೆ ಮೇಲಿಂದ ಕೆಳಗಡೆ ಎಲ್ಲ ಚೆಕ್ ಮಾಡಿದ್ರೆ ತಾನೇ ಇದು ಗೊತ್ತಾಗೋದು. ನೀವು ಅಲ್ಲೇ ಹಾಕಿದ್ರೆ ಏನ್ ಎನ್ಕ್ವೈರಿ ಆಗುತ್ತೆ? ಹೈಯರ್ ಲೆವೆಲ್ ಎನ್ಕ್ವೈರಿ ಅಂದ್ರೆ ಮತ್ತೆ ಏನಂತ? ಅದು ಯಾವ್ದಾರ ಜುಡಿಷಿಯರಿ ಒಬ್ಬ ಸಿಟ್ಟಿಂಗ್ ಜಡ್ಜ್ ಇಂದ ಹಾಕಿಸ್ಬೇಕಾಯ್ತು ಎನ್ಕ್ವೈರಿ. ಎಲ್ಲಾಗಿದೆ ಅಂತ ಅವ್ರು ಚೆಕ್ ಮಾಡ್ತಾರೆ. ಆ ಕೆಲಸ ಆಗ್ಲಿಲ್ವಲ್ಲ, ಬರೇ ಹೇಳಿದ್ನಲ್ಲ ಕೆಳಗಡೆ ಸೂಪರ್ಡೆಂಟ್ ಯಾರೋ ದಬ್ಬೆ ಇನ್ಸ್ಪೆಕ್ಟರ್ ದಬ್ಬೆದಾರು ಇವ್ರಿಗೆ ಕಿತ್ತಾಕೋದು, ಸದ್ಯಕ್ಕೆ ಮುಚ್ಚೋದು. ಮತ್ತೆ ಅಲ್ಲ ಎಷ್ಟು ಸೀರಿಯಸ್ ಇದೆ ಅಂತ ಯಾಕೆ ಯೋಚನೆ ಮಾಡ್ತಿಲ್ಲ? ಒಬ್ಬ ಟೆರರಿಸ್ಟು
ಎಲ್ಲ ಬೇರೆ ಯೂತ್ಸ್ ನೆಲ್ಲ ಪ್ರಮೋಟ್ ಮಾಡ್ಕೊಂಡು ಹೌದು. ಈ ಟೆರರಿಸಂ ಅಲ್ಲಿ ಇನ್ವಾಲ್ವ್ ಮಾಡುವಂತ ವ್ಯಕ್ತಿನೇ ಅಲ್ಲಿ ಕೂತ್ಕೊಂಡಿದ್ದಾನೆ ಅಂತ ದೇಶಕ್ಕೆ ಗೊತ್ತೈತೆ. ಅವನ ಕೈಗೆ ಮತ್ತೆ ನೀವು ಮೊಬೈಲ್ ಕೊಟ್ರೆ ಅವ್ನ ಮೊಬೈಲ್ ಅಲ್ಲೇ ಮಾಡ್ತಿದ್ದ ಆ ಕೆಲ್ಸನ ಇನ್ ಒಳಗೋಗಿ ಕೂತ್ಕೊಂಡು ಅದೇ ಮಾಡ್ತಾನೆ. ಏನಂತ ಅರ್ಥ ಇದು? ಈಗ NIA ಅವ್ರು ಎಂಟರ್ ಆಗ್ತಾರೆ ಇದಕ್ಕೆ. ಕರೆಕ್ಟ್. NIA ಅವ್ರು ಎಂಟರ್ ಆದಾಗ ಅವ್ನ ಮೊಬೈಲ್ ಡೀಟೇಲ್ಸ್ ತೆಗೆದಾಗ ಗೊತ್ತಾಗುತ್ತೆ ಎಲ್ಲೆಲ್ಲಿ ಬಂದಿದೆ ಅಂತ. ಅದು ಹಳೇದೋ ಇನ್ನೊಂದು ಅಂತ ಎಲ್ಲರಿಗೂ ಅರ್ಥ ಆಗುತ್ತೆ ಅವಾಗ. ನಾವು ಆರ್ಗ್ಯುಮೆಂಟ್ ಜಸ್ಟ್ ಫಾರ್ ಏನೋ ಇಲ್ಲಿ ನಾವು ಕೂತಿದ್ವಿ ಮಾತಾಡೋದು ಆಗ್ಬಾರ್ದು, ಖಂಡಿತ ಆಗ್ಬೇಡಿ. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಪ್ರತಿಯೊಬ್ರು ಫೀಲ್ ಮಾಡಿ. ಕರೆಕ್ಟ್. ದೇಶದ ರಕ್ಷಣೆ ಇದು ಪಾರ್ಟಿ ಪ್ರಶ್ನೆ ಅಲ್ಲ ಇಲ್ಲಿ. ನಿಜ ನಿಜ. ಎಲ್ಲರಿಗೂ ಒಂದು ಜವಾಬ್ದಾರಿಯಾಗಿ ಯೋಚನೆ ಮಾಡಿ. ಯಾರ ಕೈಯಿಂದ ಎನ್ಕ್ವೈರಿ ಆಗ್ಬೇಕು, ಯಾರು ಮಾಡಿಸ್ಬೇಕು, ಎಲ್ಲಿ ಯಾರನ್ನ ಶೂಟ್ ಮಾಡ್ಬೇಕು ಅನ್ನೋದು ಕರೆಕ್ಟ್ ಆಗಿ ಯೋಚನೆ ಮಾಡ್ರಿ. ಅವ್ ಯಾಕೆ ಸರಿ ಆಗೋದಿಲ್ಲ? ಯಾವ ದೇಶದಲ್ಲಿ ಇಲ್ಲ, ನಮ್ ದೇಶದಲ್ಲಿ ಯಾಕೆ ಈ ಸಮಸ್ಯೆ ಆಗ್ತಾ ಐತೆ? ನಿಜ ನಿಜ ನಿಜ. ಅದನ್ನ ಸ್ವಲ್ಪ ಎಲ್ಲರೂ ಅರ್ಥ ಮಾಡ್ಕೊಳ್ಳೋಣ. ನಿಜ ಲೋಕೇಶ್ ಸರ್, ಮತ್ತೆ ನಿಮ್ಮ ಹತ್ರ ಬರ್ತೀನಿ. ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಅಖಾಡ ಮತ್ತೆ